ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು. ಜಗತ್ನಾಗ ನಡೆದಿರುವಂತಹ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಇಲ್ಲಿ ಒಂದು ವಿಚಿತ್ರ ಘಟನೆ ನಡೆದೈತ್ರಪ್ಪ. ಈ ಹೊಡಪೆಟ್ಟಾಗ್ಲಿಕ್ಕತ್ತದಲ್ಲ, ಇದು ಟ್ರೇನ್ಯಾಗ ಸೀಟ್ ಹಿಡಿಲಿಕ್ ಅಲ್ರಿ. ಮತ್ತ ಈ ಗುದ್ದಾಟ ಬದಲಾಗಿ ಈ ಟ್ರೇನ್ ಅನ್ನ ಯಾರು ಓಡಿಸ್ಬೇಕು ಅನ್ನೋ ಸಲುವಾಗಿ ಹೊಡಪೆಟ್ಟ ಅಂತ ನೋಡ್ರಿ. ಈ ರೈಲು ಓಡಿಸೋರ್ಗಿ ಲೋಕೋ ಪೈಲಟ್ ಅಂತ ಕರೀತಾರ. ಅವರು ಹಿಂಗ ಫೈಟಿಂಗ್ ಮಾಡ್ಲಿಕ್ಕತ್ತಾರ. ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನ ಓಡಿಸ್ಲಿಕ್ಕ ಈ ಪರಿಗದ್ಲಿ ಅಬ್ಸಾರ ನೋಡ್ರಿ. ಇದು ಆಗ್ರಾ ಮತ್ತ ಉದಯಪುರ ನಡುವ ನಡೆದಿದ್ದು. ಅವರ ಅಧಿಕಾರಿಗಳೇನೋ ಹೇಳಿದ್ರಂತ, ನೀವ್ ಈ ರೈಲು ಓಡಿಸ್ರಿ ಅಂತ ಯಾರಿಗೋ ಹೇಳಿದ್ರಂತ. ಅದು ಏನ್ ಕನ್ಫ್ಯೂಸ್ ಆಗೈತೋ ಏನೋ ಗೊತ್ತಿಲ್ಲ. ಒಂದೇ ಭಾರತ್ ರೈಲು ಓಡಿಸ್ಬೇಕು ಅನ್ನೋದು ಬಹಳ ಮಂದಿ ಆಸೆ ನೋಡ್ರಿ. ಹಿಂಗಾಗಿ ರೈಲನ್ನ ಓಡಿಸೋ ಸಲುವಾಗಿ ಇಂಥ ಪರಿ ಫೈಟಿಂಗ್ ಮಾಡ್ಲಿಕ್ಕತ್ತಾರ. ಈ ಮತ್ತು ಸುಮ್ಮನೆ ಅಷ್ಟು ಕೆಲಸ ಮಾಡ್ಲಿಕ್ಕೆ ಯಾರು ಹುಮ್ಮಸ್ ತೋರಿಸ್ತಾರ ಹೇಳ್ರಿ? ಅದರ ಹಿಂದ ಒಂದು ಕಾರಣನೂ ಐತಿ. ಈ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಓಡಿಸಿದ್ರ ಇನ್ಕ್ರಿಮೆಂಟ್ ಪ್ರಮೋಷನ್ ಎಲ್ಲ ಜಲ್ದಿ ಸಿಗ್ತದಂತ ಹೇಳಿ ಹಿಂಗಾಗಿ ನಾ ಓಡಿಸ್ತೀನಿ ಅಂತ ಜಿದ್ದಿಗೆ ಬಿದ್ದು ಬಿಟ್ಟಾರ. ಪೊಲೀಸರು ಬರೋ ತನಕ ಹಿಂಗ ಫೈಟಿಂಗ್ ಮಾಡದ್ರ ನೋಡ್ರಿ. ಹಿಂಗ ಆಯ್ತು ಅಂದ್ರ ನಮ್ಮ ದೇಶ ಉದ್ಧಾರ ಆಗೋದು ಸ್ವಲ್ಪ ತಡ ಆಗ್ತೈತಿ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ ಅಂತ ಕೇಳ್ಕೊಳಿಕತ್ತಿ ನೋಡ್ರಿ. ನಮ್ಮ ದೇಶಕ್ಕೇನಂತ ದುರ್ಗತಿ ಬಂದಿಲ್ ಬಿಡ್ರಿ. ಸುಮ್ಮನೆ ಒಂದ್ ಮಾತು ಹೇಳ್ದೆ ಮಜಾಕ್ನಾಗ. ಆದ್ರ ಪಾಕಿಸ್ತಾನಕ್ಕೆ ಎಂಥ ಗತಿ ಬಂದೈತಿ ಗೊತ್ತೈತಿಲ್ಲ. ಪಾಕಿಸ್ತಾನದ ಆರ್ಥಿಕತೆ ಹೆಂಗಾಗ್ಯದಂತ ನಿಮ್ಗೆಲ್ಲ ಚಲೋ ಗೊತ್ತೇ ಅದ. ಈ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಕಂಡಲ್ಲಿ ಭಿಕ್ಷೆ ಬೇಡುದೇ ಅವ್ರ ಪ್ರೊಫೆಷನ್ ಮಾಡ್ಕೊಂಡು ಬಿಟ್ಟಾರ ಅಲ್ಲಿನ ಮಂದಿ. ಆದ್ರೆ ಪಾಕಿಸ್ತಾನಕ್ಕೆ ಭಾರತದ ಮೇಲೆ ದೊಡ್ಡ ಕಣ್ಣು ಐತ್ರಪ್ಪ. ಭಾರತದ ಕಾಶ್ಮೀರನ ತಂದ್ ಮಾಡ್ಕೋಬೇಕಂತ ಯಾವಾಗ್ಲೂ ಕಾಯ್ಕೊಂಡೇ ಇರ್ತೈತಿ. ಅದೇನು ಹೊಸ ವಿಷಯ ಅಲ್ ಬಿಡ್ರಿ. ಲಾಸ್ಟ್ ಮಂತ್ ಒಂದು ಘಟನೆ ಆಯ್ತು ವಿಚಿತ್ರ. ಅದು ಬಹಳ ಮಂದಿಗೆ ಗೊತ್ತೇ ಇಲ್ಲ. ಏನಾಯ್ತಂತ ಹೇಳ್ತೀನಿ ಕೇಳ್ರಿ. ಪಾಕಿಸ್ತಾನದಿಂದ ಮಾವಿನ ಹಣ್ಣುಗಳನ್ನ ಭಾರತಕ್ಕೆ ಕಳಿಸ್ಯಾರಂತ. ಯಾರ್ಯಾರಿಗೆ ಮಾವಿನ ಹಣ್ಣುಗಳು ಹೋಗ್ಯಾವ ಅಂತ ಕೇಳಿದ್ರ ಶಾಕ್ ಆಗ್ತಿರ್ ನೀವು. 7 ಮಂದಿ ಅದಾರ. ಆ 7 ಮಂದಿ ಲಿಸ್ಟ್ನ್ಯಾಗ ಮೊದಲನೇ ವ್ಯಕ್ತಿ ಅಂದ್ರ ರಾಹುಲ್ ಗಾಂಧಿ. ಅದಾದ್ಮೇಲೆ ಸಂಸದರಾಗಿರುವಂತಹ ಜಿಯಾ ಉರ್ ರೆಹಮಾನ್ ಅವ್ರಿಗೂ ಬಂದದಂತ. ಅಷ್ಟೇ ಅಲ್ಲ, ಅಫ್ಜಲ್ ಅನ್ಸಾರಿ, ಇಕ್ರಾ ಹಸೀನ್ ಚೌಧರಿ, ಶಶಿ ತರೂರ್, ಕಪಿಲ್ ಸಿಬಲ್ಗ ವಿಶೇಷವಾದ ಮಾವಿನ ಹಣ್ಣಿನ ಗಿಫ್ಟ್ ತಲುಪಿ ಬಿಟ್ಟವಂತ. ಪುಣ್ಯಕ್ಕ ಅವ್ರ ಬಾಕ್ಸ್ನಾಗ ಬಾಂಬ್ ಇರ್ಲಿಲ್ಲ ನೋಡ್ರಿ. ಮಾವಿನ ಹಣ್ಣಿನ ರೂಪದಾಗ ಹಿಂಗ ತಗೊಂಡು ಹಿಂಗ ಕಡಿತಿದ್ದಂಗೆ ಢಮರ್ ಆಗ್ಬಿಡ್ತಿತ್ತು. ಆದ್ರೂ ಪಾಕಿಸ್ತಾನದಿಂದ ಮಾವಿನ ಹಣ್ಣು ತರ್ಸ್ಕೊಂಡು ತಿನ್ಲಿಕ್ಕೆ ಧೈರ್ಯ ಬೇಕು ಬಿಡ್ರಿ. ಇನ್ನು ಈ ಕ್ರಿಶ್ಚಿಯನ್ರಾಗ ಬಹಳ ಮಂದಿ ಹಿಂದೂಗಳನ್ನ ಮತಾಂತರ ಮಾಡಿ ಅವ್ರ ಧರ್ಮಕ್ಕೆ ಎಳ್ಕೊಳ್ಳೋ ಕೆಲಸ ಮಾಡ್ಲಿಕ್ಕತ್ತಾರ. ಅದು ಗೊತ್ತೇ ಅದ. ಯಾಕಂದ್ರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೇವ್ ನೋಡ್ರಿ. ಅದೇ ಈ ಕಾದ ಎಣ್ಣೆಗ್ ಬಿದ್ದು ಸಾಸಿವೆ ತರ ಚಟಪಟ ಸಿಡಿತಾವಲ್ಲ ಹಂಗ. ಈಗ ನೋಡಿದ್ರ ಏಸಪ್ಪನನ್ನ ಶಿವಪ್ಪನನ್ನ ಮಾಡ್ಲಿಕ್ಕೆ ಹೊಂಟಾರ. ಯೇಸುವನ್ನ ಶಿವತಾಂಡವ ನೃತ್ಯ ಮಾಡಿಸೋ ಶೈಲಿನ್ಯಾಗ ಒಂದು ಕೆತ್ತನೆ ಮಾಡಿಬಿಟ್ಟಾರ್ರಿ. ಇದೆಲ್ಲಾ ನೋಡಿದ್ರ ನನಗ್ ಅನ್ಸ್ಲಿಕ್ಕತ್ತದ ನಾಳೆ ದಿನ ಏಸಪ್ಪಗ ಸೊಂಡಿಲ್ ಹಾಕಿ ಗಣಪತಿ ಮಾಡಿದ್ರೆ ನೋಡ್ರಿ ನಂಬ್ಲಿಕ್ಕೆ ಆಗುದಿಲ್ರಪ್ಪ. ಕ್ರೈಸ್ತ ಧರ್ಮಕ್ಕ ಮತಾಂತರ ಮಾಡ್ಲಿಕ್ಕ ಹೋಗಿ ಅವರೇ ಎಲ್ಲಿ ಹಿಂದೂಗಳಾಗಿ ಕನ್ವರ್ಟ್ ಆಗ್ಲಿಕ್ಕತ್ತಾರ ಏನಂತ ಸಂಶಯ ಚಾಲು ಆಗ್ಯದ. ಯಾಕಂದ್ರ ನೋಡ್ರಿ ಏನೇನ ಬದಲಾವಣೆಗಳಾಗ್ಲಿಕ್ಕತ್ತಾವಂತ. ಚರ್ಚ್ಗಳದ್ರಾಗ ಪಲ್ಲಕ್ಕಿ ಉತ್ಸವ ನಡಿಲಿಕ್ಕತ್ತದಂತ. ಈ ಪಲ್ಲಕ್ಕಿ ಉತ್ಸವ ಯಾರು ಮಾಡ್ತಾರ ಹೇಳ್ರಿ? ಹಿಂದೂಗಳಲ್ಲೇನ್ರಿ. ಇನ್ನು ತುಲಾಭಾರನೂ ಆಗ್ಲಿಕ್ಕತ್ತದಂತ. ಮೇಣದ ಬತ್ತಿ ಕ್ಯಾಂಡಲ್ ಹೋಗಿ ಹಣತೆ ಬರ್ಲಿಕ್ಕತ್ತದ ಚರ್ಚ್ಗಳ ಮುಂದ. ಇನ್ನ ಅಲ್ಲಿ ಗರುಡಗಂಬ ಬೇರೆ ಬರ್ಲಿಕ್ಕತ್ತಾವಂತ. ನೋಡ್ರಿ ಇದೆಲ್ಲಾ ನೋಡಿದ್ರಿ ಇವ್ರೇನ ಮತಾಂತರಕ್ಕೆ ಬಂದವ್ರ ಅಥವಾ ಮತಾಂತರ ತಾವೇ ಆಗ್ಲಿಕ್ಕೆ ಬಂದವ್ರ ಅಂತ ಡೌಟ್ ಆಗ್ಲಿಕ್ಕತ್ತದ ನೋಡ್ರಿ. ಇನ್ನು ಇವತ್ತಂತೂ ಗಣೇಶ ಚತುರ್ಥಿ ಹಬ್ಬ. ನಮ್ಮ ಮನ್ಯಾಗಂತೂ ಗಣೇಶ ಚತುರ್ಥಿ ಸ್ಪೆಷಲ್ ಆಗಿ ಬಿಡ್ರಿ ನಮ್ಮನಿ ಕಥೆ ಯಾಕ್ರಿ, ನಮ್ಮ ದೇಶದ ಕಥೆ ಮಾತಾಡೋಣ. ಭಾರತದ ಎಲ್ಲಾ ಕಡೆ ಗಣಪನ ಪೂಜೆ ಅದ್ದೂರಿ ಯಾಕೆ ಮಾಡ್ಲಿಕ್ಕತ್ತಾರ? ನಾ ಏನ್ ಹೇಳಲಿಕ್ ಬಂದೆ ಅಂದ್ರ ಭಾರತದಾಗ ಅಷ್ಟ ಹಿಂಗ ಅದ್ದೂರಿಯಾಗಿ ಗಣೇಶ ಚತುರ್ಥಿಯನ್ನ ಆಚರಣೆ ಮಾಡಕತ್ತಿಲ್ರಪ್ಪ. ವಿದೇಶದಾಗೂ ಸಹಿತ, ಅದರಲ್ಲೂ ಉಗಾಂಡ ದೇಶದಾಗ ಅದೆಷ್ಟು ಭರ್ಜರಿಯಾಗಿ ಗಣೇಶ ಚತುರ್ಥಿ ಹಬ್ಬನ ಆಚರಣೆ ಮಾಡ್ಲಿಕ್ಕತ್ತಾರಂದ್ರ
ನೋಡಿದ್ರೆ ಹಿಗ್ಗಾಗ್ತದ ನೋಡ್ರಿ, ನೋಡ್ಲಿಕ್ಕೆ ಎರಡು ಕಣ್ ಸಾಲಂಗಿಲ್ಲ. ನಮ್ಮಲ್ಲಿ ಬಹಳಷ್ಟು ಕಡೆ ಡಿಜೆ ಮ್ಯೂಸಿಕ್ ಇರೋ ತರ ಅಲ್ಲಿನ ಸಾಂಪ್ರದಾಯಿಕ ವಾದ್ಯಗಳನ್ನ ನುಡಿಸ್ಲಿಕತ್ತಾರ. ಭಾರಿ ಹಿಗ್ಗಿನಿಂದ ಚೌತಿ ಹಬ್ಬನ ಮಾಡ್ಲಿಕತ್ತಾರ ನೋಡ್ರಿ. ಸೊ ಗಣೇಶ ಯೂನಿವರ್ಸಲ್ ಗಾಡ್ ನೋಡ್ರಪ್ಪ, ಗಣಪತಿ ಬಪ್ಪ ಮೋರಯ್ಯ ಅಂತ ನಾವು ಹೇಳ್ಬಿಡೋಣಲ್ಲ. ನಮ್ಮ ಭಾರತದಾಗ ಮೋದಿಯನ್ನ ಸರ್ವಾಧಿಕಾರಿ ಅಂತ ಕರೀತಾರ ನೋಡ್ರಿ. ಅದನ್ನ ಕೇಳಿದಾಗೆಲ್ಲ ನನಗೆ ಬಹಳ ನಗು ಬರ್ತದ್ರಪ್ಪ. ಆದ್ರೆ ಉತ್ತರ ಕೊರಿಯಾದ ಕಿಮ್ ಜಾಂಗ್ ಉನ್ ಏನದಾನಲ್ಲ, ಇವನಿಗೆ ಅನ್ಬೇಕ ಸರ್ವಾಧಿಕಾರಿ ಅಂತ ಅನ್ಬೇಕ, ತಲಿಕೆಟ್ಟ ಅಧಿಕಾರಿ ಅನ್ಬೇಕ. ಅಲ್ಲಿ ಜಾಸ್ತಿ ಮಳಿ ಬಿದ್ದದ, ಪ್ರವಾಹ ಆಗ್ಯದಂತ, ಹಿಂಗಾಗಿ 30 ಮಂದಿ ಸರ್ಕಾರಿ ಅಧಿಕಾರಿಗಳನ್ನ ಗಲ್ಲು ಶಿಕ್ಷೆ ಗುರಿ ಮಾಡ್ಯಾನಂತ. ಅಲ್ರಿ, ತಲಿಕೆಟ್ಟ ನಾಯಕ ಅಂದ್ರೆ ಇಂಥವ್ರೇ ಇರ್ಬೇಕು ನೋಡ್ರಿ. ಮಳಿ ಬಂದಾಗ ಪ್ರವಾಹನೂ ಆಗ್ತದ, ಎಲ್ಲಾನು ಆಗ್ತಾವ, ಸಮಸ್ಯೆಗಳು ಆಗ್ತಾವ, ಮನೆಗಳು ಮುಳುಗ್ತಾವ, ಜೀವ ಹೋಗ್ತಾವ. ಅದೆಲ್ಲ ಗೊತ್ತಿದ್ದಿದ್ದೆ, ಕಾಮನ್ ಐತದ. ಪ್ರಕೃತಿ ಮುಂದ ಮನುಷ್ಯ ಯಾವ ಲೆಕ್ಕ ಹೇಳ್ರಿ. ಆದ್ರ ಉತ್ತರ ಕೊರಿಯಾದ ಸರ್ವಾಧಿಕಾರಿ 30 ಮಂದಿನ ಗಲ್ಲು ಶಿಕ್ಷೆಗೆ ಹಾಕ್ಯಾನಂತ ನೋಡ್ರಿ. ಅವರು ಪ್ರವಾಹನ ತಡಿಲಿಲ್ಲ ಅನ್ನೋ ಕಾರಣಕ್ಕ ಅಲ್ಲ, ತಡಿಲಿಕ್ಕ ಅದ್ ಏನು ಪ್ರವಾಹನ ಏನು ವಾಂತಿ ಭೇದಿ ಅಂತ ತಿಳ್ಕೊಣ ನೀವ. ಎಂಥ ದುರ್ವಿಧಿರಪ್ಪ. ಹಿಂಗ ಪ್ರವಾಹ ಪ್ರಕೃತಿ ವಿಕೋಪಗಳ ಎದುರ ಮಂದಿ ಯಾವ ಲೆಕ್ಕ ಹೇಳ್ರಿ. ಅಂಥವ್ರ ವಿರುದ್ಧ ಕ್ರಮ ತಗೋತಾರ ಅಂದ್ರೆ ಏನ್ ಹೇಳ್ಬೇಕು. ಇನ್ನಿ ಕೇಂದ್ರ ಮಂತ್ರಿ ಕಿರಣ್ ರಿಜಿಜು ಅದಾರಲ್ರಿ, ಒಂದು ವಿಡಿಯೋ ಶೇರ್ ಮಾಡ್ಕೊಂಡಿದ್ರು. ಭಾರತ ಅನ್ನೋದು ಅದ್ ಎಷ್ಟು ಸಂಪ್ರದಾಯನ ಫಾಲೋ ಮಾಡ್ತದ, ಎಂಥ ದೇಶ ಅನ್ನುವಂಥದ್ರ ಬಗ್ಗೆ ಅಲ್ಲಿ ನಾವು ನೋಡಿದ್ವಿ. ಅರುಣಾಚಲ ಪ್ರದೇಶದಾಗ ಒಂದು ಹೊಸ ಮನೆಗೆ ಗೃಹ ಪ್ರವೇಶಕ್ಕಿನ ಮೊದಲ ಒಂದು ವಿಚಿತ್ರವಾದ ಸಂಪ್ರದಾಯ ಆಚರಣೆ ಮಾಡ್ಲಿಕತ್ತಾರ ನೋಡ್ರಿ. ಏನಂತ ಕೇಳ್ತೀರಾ, ಈ ಬಿಲ್ಲು ಬಾಣ ಗೊತ್ತಲ್ಲ, ಅದ್ರಾಗ ಬಾಣನ ಮನಿ ಹೊರಗ ಭೂಮಿಗೆ ಹೂಡ್ಲಾಗ್ತಾದಂತ. ನೋಡ್ರಪ್ಪ, ಭಾರತ ಎಷ್ಟು ವಿಭಿನ್ನವಾದ ದೇಶ ಅನ್ಲಿಕ್ಕ ಇದ್ರಾಗೆ ಗೊತ್ತಾಗ್ತದ ನೋಡ್ರಿ. ಒಂದೊಂದು ರಾಜ್ಯದಾಗ ಬಿಡ್ರಿ, ನೀವು ರಾಜ್ಯದಾಗೆ ಒಂದೊಂದು ಜಿಲ್ಲೆಗೆ ಹೋದ್ರು ಎಷ್ಟು ಡಿಫ್ರೆಂಟ್ ಆಚರಣೆಗಳು ಇರ್ತಾವ, ಎಷ್ಟೊಂದು ಬೇರೆ ಬೇರೆ ಸಂಪ್ರದಾಯಗಳು ಇರ್ತಾವ. ಎಲ್ಲಾನು ಗೌರವ ಮಾಡ್ಲೇಬೇಕು ನೋಡ್ರಿ. ಇನ್ನಿ ಭಟ್ಕಳದಾಗ ಕೈಪಲ್ಯ ಮಾರಿ ಜೀವನ ಮಾಡ್ಕೊಂಡಿದ್ದ ಹೆಣ್ಮಕ್ಳಿಗೆ ಒಬ್ಬ ಬಂದು 50 ರೂಪಾಯಿ ಕೊಟ್ಟಿದ್ನಂತ. ಆದ್ರ ಅವ್ರಿಗೆಲ್ಲ 500 ರೂಪಾಯಿ ಕೊಟ್ಟಿನಂತ ಪ್ರಚಾರ ಮಾಡ್ಕೊಂಡು ತಿರ್ಗಾಡ್ಲಿಕ್ಕತ್ತಿದ್ದ. ಅಲ್ಲ, ಸುಳ್ಳಗೊಳ್ಳ 50 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟಿನಂತ ಪ್ರಚಾರ ಮಾಡ್ಲಿಕ್ಕತ್ತಿದ್ದ ಮುಸ್ಲಿಂ ವ್ಯಕ್ತಿಗೆ ಎಲ್ಲಾ ಹೆಣ್ಮಕ್ಳು ನಿನ್ನ 50 ರೂಪಾಯಿ ನೀನೇ ಇಟ್ಕೋ ಅಂತ ಹೊಳ್ಳೆ ಕೊಟ್ಟು ಸ್ವಾಭಿಮಾನಿಗಳಾಗ್ಯಾರ ನೋಡ್ರಿ. ನಿಮ್ದೇ ಜನ ವಿಡಿಯೋ ಮಾಡಿದೆ, ನಮ್ಗೆ ನೋಡ್ರಿ ನಾವು ಏನ್ ಪ್ರಾಬ್ಲಮ್ ಆಗಲ್ಲ. ಮಗಿನ ತಡಿ ಏನ್ ಪ್ರಾಬ್ಲಮ್ ಆಗದಂತ ಹೇಳ್ರೆ, ಕೊಟ್ಟದ್ದು 50 ರೂಪಾಯಿ. ನೀವು ನಮ್ಗೆ ಏನ್ ಮಾಡಿ, ನಾವು ಆಗಸ್ಟ್ 15 ನೀವು ಐಸ್ ಕ್ರೀಮ್ ತಿನ್ನು ಕೊಟ್ರೆ ಅಂತ ನಾವು ತಗೊಂಡಾರೆ. ಅದು ವಿಡಿಯೋ ಮಾಡಿ 500 ರೂಪಾಯಿ 5,000 ರೂಪಾಯಿ ಕೊಟ್ಟಾರೆ, 2,000 ರೂಪಾಯಿ ಕೊಟ್ಟಾರೆ ಅಂತ ಫುಲ್ ಪ್ರಚಾರ ಮಾಡಿದ್ರಿ ನೀವು. ಅದು ನಮ್ಗೆ ದುಡ್ಡು ಬೇಡ. ವಿಡಿಯೋ ವೈರಲ್ ಆಗದೆ, ನೀವು ಕೊಟ್ಟದ್ದು 50 ರೂಪಾಯಿ ನೀವು ತಗೊಂಡು ಹೋಗಿ. ನಮ್ಗೆ ಆ ಕೆಲಸ ಬೇಡ. ಆ ವಿಡಿಯೋ ವೈರಲ್ ಮಾಡೋದು ನೀವು ಸರಿ ಮಾಡಿ. ನಮ್ಗೆ ಅದು ಮರ್ಯಾದೆ ಪ್ರಶ್ನೆ ಆಗುತ್ತೆ. ನಿಮ್ಮ ದುಡ್ಡು ಕೊಟ್ಟರು ನಾವು ನಮ್ಗೆ ಪ್ರಚಾರ ಮಾಡಿದೆಲ್ಲ ಚಂದ ಮಾಡಿ. ಹೌದು, ಒಟ್ಟು ದುಡ್ಡೆಲ್ಲ ನಾವು ವಾಪಸ್ ಕೊಟ್ಟಾರಂತೇಳಿ ನಾವು ಹಂಗೆ ಇದು ಮಾಡ್ಬೇಕಲ್ಲ, ಪ್ರಚಾರ ಮಾಡ್ಬೇಕಾಯ್ತಲ್ಲ. ಈಗ ನೀವು ಮಾಡ್ದಂಗೆ ಹೌದು ನಾವು ಮಾಡ್ತೇವೆ. ಎಂತಕ್ಕೆ ನಮ್ಮ ಮರ್ಯಾದೆ ಆಯ್ತು. ಅದು 2,000 ರೂಪಾಯಿ ಕೊಟ್ಕೊಂಡು ನೀವು 50 ರೂಪಾಯಿ ಕೊಟ್ಕೊಂಡು ಮರ್ಯಾದೆ ಪ್ರಶ್ನೆ ಅಲ್ವಾ ಇದು? ನಾವು ಕೊಟ್ಟು ಕೊಟ್ಟದೆಲ್ಲ ವಾಪಸ್ ಕೊಟ್ಟ ದುಡ್ಡೆಲ್ಲ ವಾಪಸ್ ಕೊಟ್ಟ 500 ರೂಪಾಯಿ ವಾಪಸ್ ಕೊಟ್ಟಾರ. ಈಗ 500 ರೂಪಾಯಿ ಕೊಟ್ಕೊಂಡು 50 ರೂಪಾಯಿ ನಾವೆಲ್ಲ ವಾಪಸ್ ಕೊಟ್ಟ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ,
ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.